ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಒಂದು ಬಂದುಬಿಟ್ಟು ಡೋರಿ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಡೋರಿಯಾಗೂ ರೆಡಿ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ನಾನು ಬ್ಯಾಕಿಗೆ ಡಿಸೈನ್ ಮಾಡ್ತಾಯಿದ್ದೀನಿ. ಇದನ್ನು ಡೋರಿ ಥರನೂ ನೀವು ರೆಡಿ ಮಾಡ್ಕೋಬೋದು. ಓಕೆನಾ. ಫಸ್ಟ್ಗೆ ನಾನು ಒಂದು ಪೀಸ್ ಬಂದುಬಿಟ್ಟು 4 ಇಂಚ್ ತೊಗೊಳ್ತಾ ಇದ್ದೀನಿ. 4 ಇಂಚ್ ಆಗಲ್ಲ, 4 ಇಂಚ್ ಉದ್ದ ತೊಗೊಳ್ಳಿ ಒಂದು ಪೀಸ್ನ. ಇನ್ನೊಂದು ಪೀಸ್ ಬಂದುಬಿಟ್ಟು 5.5 ಇಂಚು. ಇಲ್ಲ ನಿಮ್ಗೆ ಇನ್ನೂ ದೊಡ್ಡದಾಗಿ ಬೇಕು ಅಂದರೆ ಒಟ್ಟಲ್ಲಿ ಒಂದು ದೊಡ್ಡ ಪೀಸು, ಒಂದು ಚಿಕ್ಕ ಪೀಸ್ ತೊಗೊಳ್ಳಿ. 1 ಇಂಚ್ ಕಡಿಮೆ ಇರೋ ಥರ, 1-1.5 ಇಂಚ್ ಕಮ್ಮಿ ಇರೋ ಥರ ತೊಗೊಳ್ಳಿ. ಅಷ್ಟೇ. ನಾನಿಲ್ಲಿ ತೊಗೊಂಡಿರೋದು 4 ಇಂಚು ಉದ್ದ, 4 ಇಂಚ್ ಅಗಲ ತೊಗೊಂಡಿದ್ದೀನಿ ಒಂದು ಪೀಸು. ಇನ್ನೊಂದು ಪೀಸ್ ಬಂದುಬಿಟ್ಟು 5.5 ಇಂಚು ಉದ್ದ, 5.5 ಇಂಚ್ ಅಗಲ ತೊಗೊಂಡಿದ್ದೀನಿ. ಓಕೆನಾ. ಈ ರೀತಿ 2 ಪೀಸ್ ತೊಗೊಂಡಿದ್ದೀನಿ. ಇನ್ನು 2 ಪೀಸ್ ಬಂದು ಚಿಕ್ಕದಾಗಿ, ಅದು ಡೋರಿಗೆ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಚಿಕ್ಕದಾಗಿ ತೊಗೊಳ್ಳಿ. ಒಂದು 3 ಇಂಚಿಗೆ ತೊಗೊಂಡ್ರೆ ಸಾಕು. ಉದ್ದನೂ ಅಷ್ಟೇ, ಡೋರಿ ಉದ್ದ ಬಂದುಬಿಟ್ಟು ಅದು ನೀವು ಡಿಸೈನ್ಗೆ ಹೇಗೆ ಮಾಡ್ತೀರೋ ಅದಕ್ಕೆ ತೊಗೊಳ್ಳಿ. ಟ್ಯಾಗಾದರೆ ಡೈರೆಕ್ಟಾಗಿ ನಿಮ್ಗೆ ಟ್ಯಾಗ್ ಎಷ್ಟು ಬೇಕೋ ಅಷ್ಟಕ್ಕೆ ಅಟ್ಯಾಚ್ ಮಾಡ್ಕೊಬೋದು. ಇದು ಆ್ಯಕ್ಚುಲಿ ಇದು ಡೋರಿ ಡಿಸೈನ್ಗೆ ಅಟ್ಯಾಚ್ ಮಾಡ್ತಾ ಇರೋದು. ಓಕೆನಾ. ಇದು ಆ್ಯಕ್ಚುಲಿ ನಾನು ಬ್ಯಾಕ್ ಡಿಸೈನ್ಗೆ ರೆಡಿ ಮಾಡ್ತಾ ಇರೋದು. ಇದನ್ನೇ ಬೇಕಂದರೆ ನೀವು ಡೋರಿ ಥರನೂ 2 ರೆಡಿ ಮಾಡಿಕೊಂಡ್ರೆ ಡೋರಿ ಥರ ಆಗುತ್ತೆ. ಇದು ಸಿಂಗಲ್ ಆಗಿ ನಾನು ಒಂದು ಬಟರ್ಫ್ಲೈ ಥರ ಬ್ಯಾಕ್ ಡಿಸೈನ್ಗೆ ಅವರು ಫೋಟೋ ಕಳಿಸಿದ್ರು, ಅದೇ ಡಿಸೈನ್ ಥರ ಬೇಕು ಅಂತ, ಅದಕ್ಕೋಸ್ಕರ ಈ ಥರ ರೆಡಿ ಮಾಡ್ತಾ ಇರೋದು. ಇದು ಒಂಥರ ಬಟರ್ಫ್ಲೈ ಡಿಸೈನ್ ಥರ ಬರುತ್ತೆ. ಓಕೆನಾ. ಇದನ್ನೇ ನೀವು ಡೋರಿ ಥರನೂ ಟ್ಯಾಗಿಗೆ 2 ಮಾಡಿಕೊಂಡ್ರು ಹಾಕ್ಕೋಬೋದು. ಓಕೆನಾ. ಬೇಕು ಅಂದರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಯಾವ ಥರ ಡೋರಿಗೆ ಯಾವುದಾದ್ರೂ ಒಂದು ಬ್ಲೌಸ್ಗೆ ಡೋರಿ ಹೊಲಿದು ತೋರಿಸ್ತೀನಿ. ಇದು ಬಂದುಬಿಟ್ಟು ಬ್ಯಾಕ್ ಡಿಸೈನ್ಗೆ ರೆಡಿ ಮಾಡ್ತಾ ಇರುವಂಥದ್ದು. ಓಕೆನಾ. ಈ ರೀತಿ ರೆಡಿ ಆಯಿತು ನೋಡಿ. ಇವಾಗ ಚಿಕ್ಕ ಡೋರಿ ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ಕೆಳಗಡೆಗೆ ಗೊಂಡೆಗೆ ಮಾಮೂಲಿ 3 ಇಂಚಿಗೆ ತೊಗೊಂಡಿದ್ದೀನಿ. ನೀವು ದೊಡ್ಡದು ಬೇಕು ಅಂದರೆ ಸ್ವಲ್ಪ ದೊಡ್ಡದು ತೊಗೋಬೋದು, ನಿಮ್ಮ ಇಷ್ಟ ಅದು. ನಾನು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ಅಂದರೆ ಬ್ಯಾಕ್ ಹಿಂದಾಗೆ ಅಷ್ಟು ದೊಡ್ಡದಾಗಿ ಬೇಡ ಅನ್ನಿಸ್ತು. ಚಿಕ್ಕದಾಗಿ 3 ಇಂಚ್ ಅಗಲ, 3 ಇಂಚ್ ಉದ್ದ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 4 ಇಂಚಿಗೂ ತೊಗೋಬೋದು. ಓಕೆನಾ. ಅದನ್ನ ಈ ರೀತಿ ಮಾಮೂಲಿ ಡೋರಿಗೆ ಹೇಗೆ ಸ್ಟಿಚ್ ಮಾಡ್ತೀವೋ ಆಗ ಸ್ಟಿಚ್ ಮಾಡ್ಕೊಳ್ಳೋದು ನೋಡಿ. ಈ ಥರ ಬರುತ್ತೆ ಎರಡಕ್ಕೂ. ಸೇಮ್ 2 ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಇನ್ನು 2 ಪೀಸ್ ತೊಗೊಂಡಿದ್ದೀವಲ್ಲ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಡಬಲ್ ಫೋಲ್ಡು ಬಾಕ್ಸ್ ಟೈಪಲ್ಲಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ಒಂಚೂರು ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಬಾಕ್ಸ್ ಟೈಪಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ಟು ಕ್ರಾಸಾಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಅದು ರೌಂಡ್ ಶೇಪ್ ಬರುತ್ತೆ. ಓಕೆನಾ. ಆ ರೌಂಡ್ ಶೇಪ್ ಇರೋದನ್ನು ನಾವು ಒಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. 2 ಪೀಸನ್ನು ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ದೊಡ್ಡದು ಚಿಕ್ಕದು ಬರುತ್ತೆ. ಓಕೆನಾ. ನೋಡಿ ಈ ಥರ ಫೋಲ್ಡ್ ಮಾಡಿ ಇವಾಗ ಅದಕ್ಕೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಟ್ಟು ಮಧ್ಯದಲ್ಲಿ 2 ಪೀಸನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಸ್ಟಿಚಿಂಗ್ ಎಲ್ಲ ಒಳಗಡೆ ಹೋಗೋ ಥರ. ನಾವು ಏನು ಹೋಲ್ ಮಾಡ್ತೀವಿ ಅದು ಕೆಳಗಡೆಗೆ ಹೋಗಬೇಕು, ನೀಟಾಗಿರೋದು ಮೇಲೆ ಬರಬೇಕು. ಆ ರೀತಿ ಮಾಡ್ಕೋಬೇಕಾಗುತ್ತೆ. ಓಕೆನಾ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಅದನ್ನ ಉಲ್ಟಾ ತಿರುಗಿಸ್ಕೋಬೇಕು ಅಂದರೆ ನಾನು ಹೇಳ್ದಾಗೆ ಒಂದು ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡ್ಕೊಂಡು ಅದನ್ನ ಹಿಂಗೆ ಉಲ್ಟಾ ತಿರುಗಿಸಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಅದು ನೀಟಾಗಿ ಬರುತ್ತೆ. ಆ ಮೂಲೆಯಲ್ಲಿ ಸ್ವಲ್ಪ ಸೂಜಿಲಿ ಹಿಂಗೆ ತುದಿ ಎತ್ಬಿಟ್ಟು ಸರಿ ಮಾಡ್ಕೊಳ್ಳಿ. ಯಾಕೆಂದರೆ ನಮಗೆ ಬಟರ್ಫ್ಲೈ ಥರ ತುದಿಲಿ ನೀಟಾಗಿದ್ರೇ ಫಿನಿಶಿಂಗ್ ಬರೋದು. ಓಕೆನಾ. ಹಂಗಾಗಿ ಒಂದು ಸೂಜಿಲೋ ಏನರಲ್ಲ ಸ್ವಲ್ಪ ಇದು ಮಾಡಿ ನೀಟಾಗಿ ಅದನ್ನು ಮೂತಿ ಚೆನ್ನಾಗಿ ಬರೋ ಥರ ಮಾಡ್ಕೊಳ್ಳಿ. ಓಕೆನಾ. ಅಷ್ಟೇ. ಅದು ಡಿಸೈನು 2, ಒಂದು ಚಿಕ್ಕದು ಒಂದು ದೊಡ್ಡದು ರೆಡಿ ಆಗುತ್ತೆ. ಅದು ಬಟರ್ಫ್ಲೈ ಥರ ಒಂದು ಚಿಕ್ಕದು ಬಂದುಬಿಟ್ಟು ಕೆಳಗಡೆಗೆ ಬರುತ್ತೆ, ದೊಡ್ಡದು ಮೇಲ್ಗಡೆ ಬರುತ್ತೆ. ಓಕೆನಾ. ನೋಡಿ ಈ ರೀತಿ ಸೂಜಿಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಸೂಜಿಲಿ ತುದಿಲಿ ಮೇಲಕ್ಕೆ ಎತ್ತಿ ಆವಾಗ ನೀಟಾಗಿ ಬರುತ್ತೆ. ಓಕೆನಾ. ಇವಾಗ ಇದನ್ನು ಈ ರೀತಿ ಚಿಕ್ಕದೂ ಅಷ್ಟೇ ನಾನು ಆಗಲೇ ಹೇಳ್ದಂಗೆ ಒಂದು ಹೋಲ್ ಮಾಡಿಬಿಟ್ಟು ಒಂಚೂರು ಕಟ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಅದು ಕಟ್ ಮಾಡಿರೋದು ಕೆಳಗಡೆ ಹೋಗಬೇಕು, ನೀಟಾಗಿರೋದು ಮೇಲ್ಗಡೆ ಬರಬೇಕು. ಆಗಲೇ ಹೇಳ್ದಾಗೆ ಆ ಥರ ಬರೋ ಥರ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ಇವಾಗ ಇದಕ್ಕೆ ನಾವು ಒಂದು ಸೂಜಿಗೆ ದಾರ ಹಾಕ್ಕೋಬೇಕು. ದಾರ ಹಾಕ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಒಂಥರ ಎಮ್ಮಿಂಗ್ ಮಾಡ್ತೀವಲ್ಲ ಆ ಥರ ನೀಟಾಗಿ ಈ ಥರ ಚುಚ್ಕೊಂಡು ನೀಟ್ ಮಾಡಿಕೊಂಡ್ರೆ ನಮಗೆ ಒಂದು ಬಟರ್ಫ್ಲೈ ಡಿಸೈನ್ ರೆಡಿ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಚಿಕ್ಕದು ಈ ಥರ ಕೆಳಗಡೆ ಬರಬೇಕು, ಮೇಲ್ಗಡೆದು ಇದು ಮೇಲಕ್ಕೆ ಹೋಗಬೇಕು. ನಾನು ಇಲ್ಲಿ ಹೇಗೆ ತೋರಿಸ್ತಿದ್ದೀನೋ ಆ ಥರ ತೊಗೊಳ್ಳಿ. ನೋಡಿ ಈ ಥರ ಸೂಜಿನ ಚುಚ್ಚಿಬಿಟ್ಟು ಈ ಥರ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಬಿಡಿ, ಹೂವು ಕಟ್ತೀವಲ್ಲ ಆ ಥರ. ಓಕೆನಾ. ಈ ರೀತಿ ರೆಡಿ ಆಯಿತು ಕೆಳಗಡೆದು. ಇವಾಗ ಮೇಲ್ಗಡೆದು ಸೇಮ್ ಮೇಲ್ಗಡೆಗೆ ಬರಬೇಕು, ಆ ಥರ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಮೇಲ್ಗಡೆ ಬರಬೇಕು, ಅದು ರೆಕ್ಕೆ ಥರ ಬರಬೇಕದು. ಕೆಳಗಡೆ ಬರಬೇಕು, ಮೇಲದು ಮೇಲೆ ಬರಬೇಕು. ಚಿಕ್ಕದು ಕೆಳಗಡೆ ಬರಲಿ, ದೊಡ್ಡದು ಮೇಲೆ ಬರಲಿ. ಇಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಮಾಡ್ಕೊಳ್ಳಿ. ಈ ಥರ ನಾಟ್ ಹಾಕ್ಕೊಂಡು ಹೂವು ಕಟ್ದಂಗೆ ಮಾಡ್ಕೊಂಡು ಇವಾಗ 2 ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ.
ಇವಾಗ ಇದಕ್ಕೆ ಮಣಿ ಸ್ಟಿಚ್ ಮಾಡಬೇಕು. ಅವ್ರಿಗೆ ಬೇಕಾಗಿರೋ ಮಣಿನ ಕೇಳ್ತಾರೆ, ಹಂಗಾಗಿ ಅವ್ರನ್ನೇ ತಂದುಕೊಡಿ ಅಂತ ಹೇಳಿದ್ದೀನಿ. ಅವ್ರು ತಂದು ಕೊಟ್ಮೇಲೆ ಸ್ಟಿಚ್ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಒಂದು ಸ್ವಲ್ಪ ತೋರಿಸ್ತೀನಿ. ಹಂಗಾಗಿ ನಾನು ಮಣಿ ಸ್ಟಿಚ್ ಮಾಡಿಲ್ಲ, ಸುಮ್ಮನೆ ನಾಟಾಕಿ ಹಾಗೆ ತೋರಿಸ್ತಾ ಇದ್ದೀನಿ. ಅವ್ರು ಬಟನ್ ಆದರೂ ಸರಿ, ಮಣಿನಾದರೂ ಸರಿ, ಏನು ತಂದು ಕೊಡ್ತಾರೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ಓಕೆನಾ. ನೋಡಿ, ಈ ಥರ ಬ್ಯಾಕ್ ಡಿಸೈನ್ಗೆ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಉದ್ದ ನೋಡ್ಕೊಂಡು ಇಟ್ಕೊಳ್ಳಿ. ನಾನು ಸ್ವಲ್ಪ ಉದ್ದನೇ ಇತ್ತು, ಅದು ಅಷ್ಟು ಉದ್ದ ಬೇಡ ಅಂದ್ಬಿಟ್ಟು ತೆಗೆದುಬಿಟ್ಟು, ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಇಟ್ಬಿಟ್ಟು ಆ ಡೋರಿ ರೆಡಿ ಮಾಡಿದ್ವಲ್ಲ ಅದನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ಲಾಗಿರೋ ಡೋರಿ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ಇದನ್ನು ಈ ಥರ ಡಿಸೈನಿಗೂ ರೆಡಿ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಡೋರಿಗೂ ರೆಡಿ ಮಾಡ್ಕೋಬೋದು. ಈ ಥರ ರೆಡಿ ಮಾಡಿಬಿಟ್ಟು ನೀವು ಟ್ಯಾಗ್ ಅಟ್ಯಾಚ್ ಮಾಡ್ಕೊಂಬಿಟ್ರೆ ಇದು ಒಂದು 2 ಟ್ಯಾಗಿಗೆ ರೆಡಿ ಮಾಡಿದ್ರೆ ಡೋರಿ ರೆಡಿ ಆಗುತ್ತೆ. ಬ್ಯೂಟಿಫುಲ್ಲಾಗಿರೋ ಬಟರ್ಫ್ಲೈ ಡೋರಿ ರೆಡಿ ಆಗುತ್ತೆ. ಓಕೆನಾ. ನೋಡಿ, ಈ ಥರ ಬ್ಯೂಟಿಫುಲ್ಲಾಗಿ ಬಂತು. ಹೇಳ್ದಂಗೆ ಮಧ್ಯದಲ್ಲಿ ಬಟನ್ ಇಟ್ಕೊಂಡ್ರೆ ಇನ್ನು ಸೂಪರಾಗಿ ಕಾಣುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.